ಕವಿಗೆ ನಾವು ಕೊಡಬಹುದಾದ ಅತ್ಯುತ್ತಮ ನೆನಪಿನ ಕಾಣಿಕೆ ಅಂತಂದ್ರೆ ಅವರೇ ಬರೆದಂತಹ ಸಾಹಿತ್ಯಕ್ಕೆ ಈ ರೀತಿ ಒಂದು ಜೀವವನ್ನು ತುಂಬಬಹುದು. ಆ ಕೆಲಸವನ್ನ ಇಬ್ಬರು ಸಹೋದ್ಯೋಗಿ ಮಿತ್ರರು ಶ್ರೀಲತಾ ಮತ್ತು ಸಂಗೀತ ತುಂಬಾ ಸೊಗಸಾಗಿ ಮಾಡಿದ್ದಾರೆ. ಅವರಿಗೆ ಹಾಗೂ ಸಂಗೀತ ವಿಭಾಗದ ಮುಖ್ಯಸ್ಥರಾದ NG ಅನಂತಮೂರ್ತಿ ಅವರಿಗೆ, ಹಾಗೇನೆ ತುಂಬಾ ಕಿರಿಯ ವಯಸ್ಸಿನಲ್ಲಿ ಮೇರು ಸಾಧನೆಯತ್ತ ಮುಖ ಮಾಡಿರುವಂತಹ ಕುಮಾರ್ ಮನೋಜ್ ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದ ಕುರಿತಂತೆ ಪ್ರಾಸ್ತಾವಿಕ ನುಡಿಗಳನ್ನ ಆಡಿ ಶ್ರೀಯುತ ಜಯಂತ್ ಕಾಯ್ಕಿಣಿ ಅವರನ್ನ ಪರಿಚಯಿಸಬೇಕು ಅಂತೇಳಿ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಸಹೋದ್ಯೋಗಿ ಮಿತ್ರರಾದ ನಾಗರಾಜ್ ಹೆಗಡೆ ಅಪಗಾಲ್ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದಾರೆ. ಎಲ್ಲರಿಗೆ ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಸಭಾಧ್ಯಕ್ಷರೇ ಹಾಗೂ ಇವತ್ತಿನ ಕೇಂದ್ರ ಬಿಂದು ಮತ್ತು ನಮ್ಮೆಲ್ಲರ ಆತ್ಮೀಯ ಜೀವ ಜಯಂತ್ ಸರ್ ಅವರೇ ಹಾಗೂ ಆಗಮಿಸಿದಂಥ ಎಲ್ಲ ಜಯಂತರ ಅಭಿಮಾನಿಗಳೇ, ಒಡನಾಡಿಗಳೇ, ನಿಡುಗಾಲದ ಆತ್ಮೀಯ ಬಂಧುಗಳೇ, ನನ್ನೆಲ್ಲ ಸಹೋದ್ಯೋಗಿ ಮಿತ್ರರೇ, ವಿದ್ಯಾರ್ಥಿನಿಯರೇ, ಮಾಧ್ಯಮದ ಬಂಧುಗಳೇ, ಜಯಂತರನ್ನು ನಾವು ಕೂರಿಸಿಕೊಂಡು ಔಪಚಾರಿಕ ಕಾರ್ಯಕ್ರಮದ ವೇಳೆಯನ್ನು ಹೆಚ್ಚು ತಗೊಳ್ಬಾರದು. ಜಯಂತ್ ಎಲ್ರಿಗೂ ಪರಿಚಿತರು. ಬೆಳಕಿನ ನಾಡಿಗೆ ಸೂರ್ಯನನ್ನು ಪರಿಚಯಿಸಬೇಕಾದ ಅಗತ್ಯ ಇಲ್ಲ. ಬೆಳದಿಂಗಳ ನಾಡಿಗೆ ಚಂದ್ರಯ್ಯನ ಅಪರಿಚಿತನಲ್ಲ. ಆದಾಗ್ಯೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಜಯಂತರ ಕೆಲವು ಪರಿಚಯವನ್ನು ಕೆಲವು ಮಾತುಗಳಲ್ಲಿ ಮಾತ್ರ ನಾನು ಮಾಡಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಜಯಂತ್ ನಮ್ಮ ಜಿಲ್ಲೆಯ ಹೆಮ್ಮೆಯ ಸಾಹಿತ್ಯದ ಗುಡಿ, ನೆರೆಯ ಗೋಕರ್ಣದ ಗೌರೀಶರಂತಿರುವ ಸಾಂಸ್ಕೃತಿಕ ಜಗತ್ತಿನ ಮಹಾಬಲೇಶ್ವರರಂತಿರುವ ಗೌರೀಶರ ಪುತ್ರರು ಗೌರೀಶ್ ಕಾಯ್ಕಿಣಿ ಮತ್ತು ಶಾಂತಾ ಕಾಯ್ಕಿಣಿ ಅವರ ಪ್ರೀತಿಯ ಮಗ. ಅವರ ಮೂಲ ಊರು ಬಹುಶಃ ಭಟ್ಕಳದ ಕಾಯ್ಕಿಣಿ ಆಗಿರ್ಬೋದು ಅಂತ ನಾನು ಅಂದ್ಕೊಳ್ತೇನೆ. ಅವರ ಹಿರಿಯರ ತಲೆಮಾರು. ಅವರು ಗೋಕರ್ಣ, ಕುಮಟಾ ಹಾಗೂ ಧಾರವಾಡದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ರು. ಧಾರವಾಡದಲ್ಲಿ ರಸಾಯನಶಾಸ್ತ್ರ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಬಯೋಕೆಮಿಸ್ಟ್ ಆಗಿ ಮುಂಬೈಯಲ್ಲಿ 23 ವರ್ಷಗಳ ಕಾಲ ಒಂದು ಕಂಪನಿಯಲ್ಲಿ ದುಡಿದರು. ಆಮೇಲೆ ಸ್ವಯಂ ನಿವೃತ್ತಿಯನ್ನು ಪಡೆದು ಬೆಂಗಳೂರಿಗೆ 2000ನೇ ಇಸ್ವಿಯಿಂದ ಬಂದು ತನ್ನ ಪ್ರತಿಭೆಯ ಬಲದಿಂದಲೇ ಬೆಂಗಳೂರಿನ ಮಹಾನಗರಿಯಲ್ಲಿ ಬದುಕನ್ನು ಕಟ್ಟಿಕೊಂಡಂಥ ಒಬ್ಬ ಅಪ್ಪಟ ಸ್ವಾಭಿಮಾನಿ ಮತ್ತು ಪ್ರತಿಭಾ ಸಂಪನ್ನರು. ಫ್ರೀಲಾನ್ಸರ್ ಆಗಿ ಅವರು ಬದುಕ್ತಾ ಇದ್ದಾರೆ. KV ಸುಬ್ಬಣ್ಣವರು ಮಾತಾಡ್ತಾ ಇದ್ರು, ಒಂದು ದೇಶ ಯಾವಾಗ ಸಮೃದ್ಧ ಆಗ್ತದೆ ಕೇಳಿದ್ರೆ ಸಾಹಿತ್ಯ ಸಂಸ್ಕೃತಿಯಲ್ಲಿರುವವರಿಗೆ ಅದನ್ನೇ ಬದುಕಾಗಿಸಿಕೊಳ್ಳುವಂಥ ಒಂದು ವಾತಾವರಣ ಇದ್ದರೆ ಅಂತ. ಅದು ಇವತ್ತಿಗೂ ಯಾರಿಗೂ ಧೈರ್ಯ ಇಲ್ಲ ಆ ಸ್ಥಿತಿ. ಆದರೆ ಜಯಂತ್ ಅದನ್ನು ಸಾಧ್ಯವಾಗಿಸಿಕೊಂಡಿದ್ದಾರೆ ಅಂತಂದರೆ ಅವರ ಪ್ರತಿಭೆ ಪ್ರಥಮ ದರ್ಜೆಯದು. ನಮ್ಮ ಅನೇಕ ಹೊಸ ತಲೆಮಾರಿಗೆ ಅವರು ಸಿನಿಮಾ ಲೋಕ ಪ್ರವೇಶ ಮಾಡಿದ್ಮೇಲೆ ಪರಿಚಿತರಾದರು. ಮುಂಗಾರು ಮಳೆಯಿಂದ ಶುರುವಾದ ಅವರ ಸಿನಿಮಾ ಗೀತ ರಚನೆ ಮುಂದೆ 25ಕ್ಕಿಂತ ಹೆಚ್ಚು ಬೇರೆ ಬೇರೆ ಸಿನಿಮಾಗಳಿಗೆ ಗೀತ ರಚನೆ ಮಾಡಿ 4 ಸಾರಿ ಶ್ರೇಷ್ಠ ಗೀತ ರಚನೆಕಾರ ಪ್ರಶಸ್ತಿ, ಫಿಲ್ಮ್ ಫೇರ್ ಪ್ರಶಸ್ತಿಯನ್ನೆಲ್ಲ ಪಡೆದುಕೊಂಡಂಥ ಪ್ರತಿಭಾ ಸಂಪನ್ನರು. ಆಮೇಲೆ ಅನೇಕ ಚಿತ್ರಗಳಿಗೆ ಸಂಭಾಷಣೆಯನ್ನು ಕೂಡ ರಚನೆ ಮಾಡಿ ಆ ಅತ್ಯುತ್ತಮ ಸಂಭಾಷಣೆಕಾರ ಎನ್ನುವಂಥ ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಕೂಡ ಜಯಂತ್ ಪಡ್ಕೊಂಡ್ರು. ಆಮೇಲೆ ಕನ್ನಡದ ಚಿತ್ರರಂಗ ಬಹುಶಃ ಒಂದು ಹಳೆ ತಲೆಮಾರಿನಲ್ಲಿ ಇರುವಂಥ ಒಂದು ಸಾಹಿತ್ಯ ಜೊತೆಗಿನ ಸಂಬಂಧವನ್ನು ಬರ್ಬರ್ತಾ ಕಳ್ಕೊಳ್ತಾ ತುಂಬ ಪೇಲವಾದ ನೀರವಾದಂಥ ಹಾಡುಗಳನ್ನು ಚಿತ್ರರಂಗ ನೆಚ್ಚಿಕೊಂಡಿತ್ತು. ಜಯಂತ್ ಬಂದ ಮೇಲೆ ಅದಕ್ಕೊಂದು ಹೊಸ ಸ್ಪರ್ಶ ಉಂಟಾಯಿತು. ಸಾಹಿತ್ಯದ ಸ್ಪರ್ಶದೊಂದಿಗೆ ಮುಂಗಾರು ಮಳೆಯ ನಂತರದ ಅನೇಕ ಜಯಂತರ ಹಾಡುಗಳು ಎಷ್ಟು ಜನಪ್ರಿಯತೆಯನ್ನು ಪಡೆಯಿತು ಮತ್ತು ಸಾಹಿತ್ಯಾಸಕ್ತರ ಗಮನವನ್ನು ಸೆಳೆದರು. ಹಾಗೆ ನಮ್ಮ ಜನಪ್ರಿಯ ಮಾಧ್ಯಮಕ್ಕೆ ಸಾಹಿತ್ಯದ ಕಸುವು ತುಂಬಿದಂಥ ಒಬ್ಬ ಅಪರೂಪದ ಪ್ರತಿಭಾ ಸಂಪನ್ನರು ಜಯಂತರು. ಜೊತೆಗೆ ಬೆಂಗಳೂರಿನಲ್ಲಿ ಅವರು ಅನೇಕ ವಿದ್ದಲ್ಲಿ ತೊಡಕೊಂಡ್ರು. ಸಿನಿಮಾ ಹಾಡುಗಳನ್ನು ಬರೆದ್ರು, ಸಂಭಾಷಣೆ ಬರೆದ್ರು. ಆಮೇಲೆ ETVಯಲ್ಲಿ ನಾಡಿಗೆ ನಮಸ್ಕಾರ ಎನ್ನುವಂಥ ಒಂದು ಅಪರೂಪದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅವರು ಸಂಯೋಜನೆ ಮಾಡಿದ್ರು. ಅನೇಕ ಕನ್ನಡದ ದಿಗ್ಗಜರನ್ನು ಕೇಳುವ ವರ್ಗಕ್ಕೆ, ನೋಡುವ ವರ್ಗಕ್ಕೆ ಪರಿಚಯಿಸಿದ್ರು. ಯಾಕೆಂದರೆ ಓದೋದಿಲ್ಲ ಅಂತ.
ಅದು ಕಾರಂತ ಇರ್ಬೋದು, ಕುವೆಂಪು ಇರ್ಬೋದು, ತೇಜಸ್ವಿ ಇರ್ಬೋದು, ಇಂಥ ಅನೇಕರನ್ನು ತುಂಬ ಆಪ್ತವಾಗಿ ರಾಜ್ಕುಮಾರನ್ನು ಒಳಗೊಂಡು ಮಾಡಿದರು. ಆಮೇಲೆ ಈ ಟಿ ವಿಯಲ್ಲಿ ಎದೆ ತುಂಬಿ ಆಡಿದರು ಎನ್ನುವಂಥ ಒಂದು ಕಾರ್ಯಕ್ರಮ ತುಂಬ ಪ್ರಸಿದ್ಧಿಯನ್ನು ಪಡೆಯಿತು. ಅದರಲ್ಲಿ ಸಂಗೀತದ ಒಂದು ವಿಮರ್ಶಕರಾಗಿ ಅವರು SP ಅವರ ಜೊತೆಗೆ ಪಾಲ್ಗೊಂಡರು. ಭಾಳ ಜೀವಂತಿಕೆಯ ಲವಲವಿಕೆಯ ಮಾತುಗಾರರು. ಆ ಕ್ಷಣದ ಸ್ಫೂರ್ತಿಯಿಂದ ಮಾತನಾಡಿದ್ರೆ ಬಹುಶಃ ಸುತ್ತಲಿನ ಎಲ್ಲ ರೂಪ ರಸ ಗಂಧಗಳನ್ನೆಲ್ಲ ಆಸ್ವಾದಿಸುವಂಥ ಒಂದು ಜೀವಶಕ್ತಿ ಅವರ ಮಾತುಗಳಲ್ಲಿ ಮತ್ತು ಬರಹಗಳಲ್ಲಿ ನಾವು ಕಾಣುತ್ತೇವೆ. ಹಾಗೆಯೇ ಅವರು ಮೂಲತಃ ಒಬ್ಬ ಕವಿ, ಕತೆಗಾರ, ನಾಟಕಕಾರ. ರಂಗದೊಂದಿಂದಿಷ್ಟು ದೂರ, ತೆರೆದಷ್ಟೇ ಬಾಗಿಲು, ದಗಡು ಪರಮನ ಅಶ್ವಮೇಧ, ಹಾಗೆಯೇ ಅಮೃತ ಬಳ್ಳಿಯ ಕಷಾಯ, ತುಫಾನ್ ಮೇಲ್, ಬಣ್ಣದ ಕಾಲು, ಇಂಥ ಅನೇಕ ಕಥಾ ಸಂಕಲನಗಳನ್ನು ಕನ್ನಡ ಸಾಹಿತ್ಯ ಜಗತ್ತಿಗೆ ಕೊಟ್ಟರು. ನಮ್ಮ ಮಕ್ಕಳಿಗೆ ಆಶ್ಚರ್ಯ ಆಗ್ಬೋದು, 19ನೇ ವರ್ಷಕ್ಕೆ ಅವರು ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪಡೆದಂಥ ಪ್ರತಿಭಾ ಸಂಪನ್ನ. ಕರ್ನಾಟಕದಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿಗೆ ಭಾಜನರಾದಂಥ ಪ್ರತಿಭಾವಂತರು ಜಯಂತ್ ಕಾಯ್ಕಿಣಿ ಅವರು. ಹಾಗೆಯೇ ಕೋಟಿ ತೀರ್ಥ, ಶ್ರಾವಣ ಮಧ್ಯಾಹ್ನ, ಒಂದು ಜಿಲೇಬಿ, ಹಾಗೆಯೇ ಇತ್ತೀಚೆಗೆ ವಿಚಿತ್ರ ಸೇನನ ವೈಖರಿ, ಇಂಥ ಕವನ ಸಂಕಲನಗಳನ್ನು ಕೂಡ ಕನ್ನಡ ಕಾವ್ಯ ಜಗತ್ತಿಗೆ ಕೊಟ್ಟಿದ್ದಾರೆ. ನಾಟಕಕಾರರಾಗಿ ಅನೇಕ ನಾಟಕಗಳನ್ನು ಅನುವಾದ ಮಾಡಿದ್ದಾರೆ. ತುಂಬ ಜನಪ್ರಿಯ ಪ್ರಯೋಗಗಳನ್ನು ಕಂಡಿದೆ. ನನಗೆ ನೆನಪಿದೆ, ನಾನು ವಿದ್ಯಾರ್ಥಿಯಾಗಿದ್ದಾಗ ಅವರು ಅನುವಾದ ಮಾಡಿದಂಥ ಜತೆಗಿರುವನು ಚಂದಿರ ಎನ್ನುವ ನಾಟಕ ಇದೇ ಬಯಲು ರಂಗಭೂಮಿಯಲ್ಲಿ ನೀನಾಸಂನಿಂದ ಪ್ರದರ್ಶನಗೊಂಡಿತ್ತು. ಅದು ನನ್ನ ಜೀವಮಾನದಲ್ಲಿ ಮರೆಯಲಿಕ್ಕೆ ಆಗದೇ ಇದ್ದಂಥ ಒಂದು ಅದ್ಭುತ ನಾಟಕ. ಆ ಜತೆಗಿರುವನು ಚಂದಿರದಲ್ಲಿ ನಾಯಕ ಪಾತ್ರ ಮಾಡಿದ ಬಡೆಮಯ್ಯ ಪಾತ್ರ ನನಗೆ ಕನಸಿನಲ್ಲೂ ಕಾಡಿದಂಥ ಪಾತ್ರ. ಅಂಥ ಒಂದು ಅಪರೂಪದ ಅನುವಾದ, ಮತ್ತು ಅನುವಾದ ಅಲ್ಲ, ಈಗ ವೈಷ್ಣವ ಜನತಾ ಹಾಡನ್ನು ನೀವು ಕೇಳಿದ್ರಿ, ಅದು ಟ್ರಾನ್ಸ್ಲೇಷನ್ ಅಲ್ಲ, ಅದು ಏನು ಭಾವಾನುವಾದ ಅಥವಾ ಪುನರ್ಸೃಷ್ಟಿ, ಟ್ರಾನ್ಸ್ಕ್ರಿಯೇಷನ್ ಅಂತ ಹೇಳುತ್ತೆ, ಪುನರ್ಸೃಷ್ಟಿ. ಅಂಥ ಒಂದು ಪುನರ್ಸೃಷ್ಟಿ ಸೃಜನಶೀಲ ಮನಸ್ಸಿಗೆ ಮಾತ್ರ ಸಾಧ್ಯ ಆಗ್ತದೆ. ಅಂಥ ಅನೇಕ ಅನುವಾದಗಳನ್ನು ಕನ್ನಡಕ್ಕೆ ಕೊಟ್ಟರು. ಅವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಬಂದಿದೆ. ನಾನು ಆಗಲೇ ಹೇಳಿದಾಗೇ 4 ಬಾರಿ ರಾಜ್ಯ ಸಾಹಿತ್ಯ ಅಕಾಡೆಮಿ, 4 ಬಾರಿ ಫಿಲ್ಮ್ಫೇರ್ ಅವಾರ್ಡ್, 4 ಬಾರಿ ಅತ್ಯುತ್ತಮ ಗೀತರಚನೆಕಾರ, ಅತ್ಯುತ್ತಮ ಸಂಭಾಷಣೆಕಾರ, ಹಾಗೆಯೇ ಮಹಾರಾಷ್ಟ್ರ ಪುಣೆ ಒಂದು ಸಂಸ್ಥೆ ಕೊಡುವಂಥ ಕುಸುಮಾಗ್ರಜ ಎನ್ನುವಂಥ ರಾಷ್ಟ್ರೀಯ ಪ್ರಶಸ್ತಿ ಅವರಿಗೆ ಸಂದಾಯ ಆಗಿದೆ. ದೆಹಲಿ ಕನ್ನಡಿಗ ಅವರು ಮಾಡುವಂಥ ಒಂದು ರಾಷ್ಟ್ರೀಯ ಪ್ರಶಸ್ತಿ ಅವರ ಕಥೆಗಳಿಗೆ ಸಂದಾಯ ಆಗಿದೆ. ಹಾಗೆಯೇ 2019ರಲ್ಲಿ ಅವರ ಮುಂಬೈ ವಸ್ತುವನ್ನು